ಇಚ್ಛೆಯ ಮೊರೆಯುವುದಿರಲು ಮೆಚ್ಚಿದೆ ಏನಾಯಿತೆ ಬೆರಳಿಗೆ? ವಜ್ರಮಯವಾಗಿ ನಿನ್ನ ಬೆರಳು ಶೋಭಿಸುತ್ತಾ ಇದೆ, ಆದರೂ ರಕ್ತ ಸೋರುತ್ತಾ ಇದೆಯಲ್ಲ. ಅಯ್ಯೋ, ಯೋಚನೆ ಮಾಡಬೇಡಿ ಸ್ವಾಮಿ. ಪ್ರಕರಣ ಸುಖಾಂತಿ ಆಯ್ತಲ್ಲ, ಶಂಬರನ ವಧೆ ಆಯ್ತಲ್ಲ, ನಿಜ. ಅದೇ ಬೇಕಾದ ಕೈಗೆ ಕ್ಷಣ ಹೊತ್ತು ನಾವು ಎಚ್ಚರ ತಪ್ಪುತ್ತಿದ್ರೆ ನಾನು ಉಳಿತಿದ್ನೋ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನಿನ್ನದಾದಂತಹ ಸಾಹಸದಿಂದ ನನ್ನ ಜೀವ ಉಳಿಯಿತು. ನನ್ನ ಜೀವ ಪತ್ನಿ ನೀನು ನನ್ನ ಜೀವವನ್ನು ಉಳಿಸಿದೆ. ಮೆಚ್ಚಿದೆ ಮೆಚ್ಚಿದೆ. ನೋಡಿದ್ರ ದೇವತೆಗಳೆಲ್ಲ ಕರದಾಡನ ಮಾಡುತ್ತಾ ಇದ್ದಾರೆ, ಸಮಷ್ಟಿಯನ್ನು ಕೈತಾ ಇದ್ದಾರೆ. ಹೌದು ಹೌದು, ಸಂತೋಷವಾಯಿತು. ಕೈಗೆ ನನ್ನ ಮನದನ್ನೇ ನೀನು. ನಿನಗೆ 2 ವರಗಳನ್ನು ನಾನು ಕೊಡ್ತೇನೆ. ಏನು ಬೇಕು ಕೇಳಲು. ವರದಿ ಜೊತೆಗಿರಲು ಯುವತಿ ಮರದನೆ ತಡಿಯೇ ಕೊಡುವೆಯಾದರೆ ಇರುವೆಯಾದರೆ ಕಾಲದರೆ ಭೂವರದೆ ಇರುವೆ ವರದೆ. ನೀವು ಮಾತು ಕೇಳಿ ಸಂತೋಷವಾಯಿತು. ಮೆಚ್ಚಿದಂತಹ ನೀವು ವರವನ್ನೇನೋ ದಯಪಾಲಿಸ್ತೀರಿ, ಆದ್ರೆ ಆ ಬಗ್ಗೆ ಆಲೋಚನೆಯನ್ನು ಮಾಡಬೇಕು. ಏನು? ನನ್ನ ಬದುಕಿನಲ್ಲಿ ನೀವೇ ವರನಿರಲಿ, ಮತ್ತೊಂದು ವರದ ಅಗತ್ಯ ಉಂಟೆ ಹೇಳಿ. ಎಂತ ದೊಡ್ಡ ಮಾತು ನಿನ್ನದು. ಯಾವುದಕ್ಕೂ ಕೊರತೆಯನ್ನು ಮಾಡಿದವರು ತಾವಲ್ಲ, ಹಾಗೆಂದು ನಿಮ್ಮ ಮಾತಿಗೆ ಇಲ್ಲ ಅಂತ ಹೇಳುವುದಿಲ್ಲ. ಈ ಕಾಲಕ್ಕೆ ವರ ಬೇಡ, ನಿಮ್ಮಲ್ಲೇ ನ್ಯಾಸವಾಗಿರಿ. ಕಾಲ ಬಂದಾಗ ಬೇಕೆನಿಸಿದರೆ ನಾನು ಆ ವರವನ್ನು ಕೇಳಿಕೊಳ್ಳುತ್ತೇನೆ, ಒದಗಿಸಿಕೊಡುತ್ತೇನೆ. ಎಂತಹ ಒಳ್ಳೆಯ ಮಾತು. ಅದಕ್ಕಿಂತಲೂ 10 ದಿಕ್ಕುಗಳಿಗೆ ನೀನು ರಥವನ್ನು ಹಾರಿಸಿದೆ. ನಿನ್ನ ಕಾರಣದಿಂದಲಾಗಿ ನನಗೆ ಇನ್ನೊಂದು ಹೆಸರು ಪ್ರಾಪ್ತಿ ಆಯ್ತಲ್ಲ. ಹೇಳ್ತಾ ಇದ್ದಾರಲ್ಲ, ಹೌದು, ದಶರಥ 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 ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡದಾದಂತಹ ಸಂತೋಷ ಯಾವುದಿದೆ, ಭಾಗ್ಯ ಯಾವುದಿದೆ ಹೇಳು. ಕೈಕೆ ಯೋಚನೆ ಮಾಡುವುದು ಸರಿಯಲ್ಲ. ಅವನು ಆದಿತ್ಯವನ್ನೆಲ್ಲ ಸ್ವೀಕರಿಸಿ ನಡೆಯೋಣ ನಮ್ಮ ಮನೆಗೆ.